ಗ್ಯಾರಂಟಿ ಸರ್ಕಾರ ರಾಜ್ಯದ ಜನರಿಗೆ ದಿನ ಬೆಳಗಾದ್ರೆ ಒಂದೊಂದು ಬೆಲೆ ಏರಿಕೆ ಬರೆ ಎಳಿತಿದೆ. ಇದೀಗ ರೇಟ್ ಹೈಕ್ ಪರ್ವ ಮುಂದುವರೆದಿದ್ದು ಸದ್ದಿಲ್ಲದೆ ಮತ್ತೊಂದು ದರ ಹೆಚ್ಚಳ ಆಗಿದೆ. ಗ್ಯಾರಂಟಿ ಸರ್ಕಾರದಿಂದ ಮತ್ತೊಂದು ದರ ಏರಿಕೆ ಭಾಗ್ಯ. ಮುದ್ರಾಂಕ ಶುಲ್ಕದ ಜೊತೆ ನೋಂದಣಿ ಶುಲ್ಕ 1% ಏರಿಕೆ. ನಿನ್ನೆಯಿಂದಲೇ ಉಪನೋಂದಣಿ ಕಚೇರಿಗಳಲ್ಲಿ ಎಲ್ಲ ಕೆಲಸಗಳು ಬಂದ್. ಈಗಾಗಲೇ ಹಾಲು, ನೀರು, ಪ್ರಯಾಣ ದರ, ವಿದ್ಯುತ್ ಬಿಲ್, ಮುದ್ರಾಂಕ ಶುಲ್ಕ ಹೆಚ್ಚಿಸಿದ ಸರ್ಕಾರ ಇದೀಗ ನೋಂದಣಿ ಶುಲ್ಕದಲ್ಲಿ 1% ಹೆಚ್ಚಳ ಮಾಡಿದೆ. ಈ ಮೂಲಕ ಗ್ಯಾರಂಟಿ ಮೂಲಕ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯ ಗ್ಯಾರಂಟಿ ಪರ್ವವನ್ನ ಮುಂದುವರೆಸಿದೆ. ಆಗಸ್ಟ್ 31ರಿಂದ ಹೊಸ ನೋಂದಣಿ ಶುಲ್ಕ ಜಾರಿಗೆ ಬರಲಿದೆ. ಈಗಾಗಲೇ ನೋಂದಣಿಗೆ ಅರ್ಜಿ ಸಲ್ಲಿಸಿದವರಿಗೂ ಕೂಡ ಹೊಸ ದರ ಅನ್ವಯವಾಗಲಿದೆ. ನೋಂದಣಿ ಶುಲ್ಕ ಏರಿಕೆ ಮಾಡಿರೋದ್ರಿಂದ 6.6ರಿಂದ 7.6ರಷ್ಟು ಶುಲ್ಕ ಪಾವತಿ ಮಾಡಬೇಕಿದೆ. ಇನ್ನು ಸರ್ಕಾರ ಯಾವುದೇ ಹೆಚ್ಚುವರಿ ಶುಲ್ಕ ವಿಧಿಸುತ್ತೆ ಅಂದ್ರೆ ಮೊದಲು ಸುತ್ತೋಲೆ ಹೊರಡಿಸಬೇಕು. ಆದರೆ ನೋಂದಣಿ ಶುಲ್ಕ ಹೆಚ್ಚಿಸೋ ವಿಚಾರದಲ್ಲಿ ಯಾವುದೇ ಸುತ್ತೋಲೆ ಹೊರಡಿಸದೆ ಏರಿಸಿರೋದು ರಾಜ್ಯಾದ್ಯಂತ ಟೀಕೆಗೆ ಗುರಿಯಾಗಿದೆ. ಇನ್ನು ಆಗಸ್ಟ್ 31ರಿಂದ ನೂತನ ನೋಂದಣಿ ಶುಲ್ಕ ಜಾರಿಗೆ ಬರಲಿದೆ. ಹೀಗಿದ್ರೂ ರಾಜ್ಯದ ಎಲ್ಲ ಉಪನೋಂದಣಾ ಕಚೇರಿಗಳಲ್ಲಿ ಕಳೆದ 2 ದಿನಗಳಿಂದಲೇ ಕೆಲಸಗಳು ಸ್ಥಗಿತಗೊಂಡಿವೆ. ಕಾವೇರಿ 2 ಪೋರ್ಟಲ್ಗೆ ಸಾರ್ವಜನಿಕರ ನೋಂದಣಿಗೆ ಬ್ರೇಕ್ ಹಾಕಿದ್ರಿಂದ ಯಾವುದೇ ನೋಂದಣಿ ಆಗ್ತಿಲ್ಲ. ಇದು ಭಾರಿ ಟೀಕೆಗೆ ಕಾರಣವಾಗ್ತಿದೆ. ಉಪನೋಂದಣಾಧಿಕಾರಿಯೊಬ್ಬರು ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿದ್ದು ಜನರ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲೋ ಕೆಲಸ ಮಾಡಿದ್ದಾರೆ. ಅಧಿಸೂಚನೆ ಬರುವ ಮೊದಲೇ ಸಾರ್ವಜನಿಕರ ಲಾಗಿನ್ಗೆ ಬ್ರೇಕ್ ಹಾಕಿದ್ದು ನಾಗರಿಕರ ಶಾಸನಬದ್ಧ ಹಕ್ಕನ್ನು ಕಸಿದುಕೊಂಡಂತಾಗಿದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೊಸ ಅಧಿಸೂಚನೆ ಜಾರಿಯಾಗುವವರೆಗೂ ಸಾರ್ವಜನಿಕರಿಗೆ ಲಾಗಿನ್ ನೀಡಬೇಕಿತ್ತು ಅಂತಾನೂ ಮನವಿ ಮಾಡಿಕೊಂಡಿದ್ದಾರೆ. ಅದೇನೇ ಇರಲಿ, ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕೆ ಒಂದರ ಮೇಲೊಂದರಂತೆ ಎಲ್ಲದರ ಮೇಲೆ ಶುಲ್ಕವನ್ನ ಏರಿಕೆ ಮಾಡ್ತಿರೋದು ಜನಸಾಮಾನ್ಯರ ಬಾಳು ದುಸ್ತರವಾಗ್ತಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಉಲ್ಲಾಸಿಯಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.